ಭಾರತದ ಮೊಟ್ಟ ಮೊದಲ ವನ್ಯಜೀವಿ ಸಾಕ್ಷ್ಯ ಚಿತ್ರ ನೀಲಗಿರಿ ಸದ್ಯ ಈ ಸಿನಿಮಾ ಜುಲೈ 18ಕ್ಕೆ ತೆರೆ ಕಾಣಲು ಸಿದ್ಧವಾಗಿದೆ. ಅಂದರೆ ಡಾಕ್ಯುಮೆಂಟ್ರಿ ಸಿನಿಮಾ ಅಂತಲೇ ಹೇಳ್ಬೋದು. ಈ ಹಿಂದೆ ಅಪ್ಪು ಅವರು ನಟಿಸಿದಂತಹ ಗಂಧದ ಗುಡಿ ಯಾವ ರೀತಿ ಡಾಕ್ಯುಮೆಂಟ್ರಿ ಆಗಿತ್ತು, ಅದೇ ರೀತಿಯಾಗಿ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿರುವಂಥದ್ದೇ ನೀಲಗಿರೀಸ್ ಅನ್ನುವಂಥ ಸಿನಿಮಾ. ಈ ಸಿನಿಮಾದ ನಿರ್ದೇಶಕರಾದಂತಹ ಸಂದೇಶ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೇ ಹೆಚ್ಚಿನ ಮಾಹಿತಿಗಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸಂದೇಶ್ ಸರ್ ನಮಸ್ತೆ. ಸದ್ಯಕ್ಕೆ ನೀಲಗಿರೀಸ್ ಅನ್ನುವಂಥ ಒಂದು ಟೈಟಲ್ ಇರ್ಬೋದು, ಡಾಕ್ಯುಮೆಂಟ್ರಿ ಇದು ಹೇಗೆ ಬಂತು, ಯಾವ ರೀತಿ ನೀವು ಇದನ್ನ ಲೈಕ್ ಸಂಶೋಧನೆ ಮಾಡಿದ್ರಿ ಅಂತ? ಇದು ಬಂದು ಒಂದು 3 ವರ್ಷದಿಂದ ಇದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ವಿ. ರೋಹಿಣಿ ನೀಲಕಣಿ ಮೇಡಮ್ ಅವರು, ನಾವು ಎಲ್ಲ ಸೇರಿಕೊಂಡು ನೀಲಗಿರಿ ಬಗ್ಗೆ ಯಾವುದೂ ಡಾಕ್ಯುಮೆಂಟ್ರಿ ಇರಲಿಲ್ಲ ಮುಂಚೆ. ಸೊ ಅದಕ್ಕೆ ಅದ್ರ ಬಗ್ಗೆ ತುಂಬ ಯುನೀಕ್ ಆಗಿರೋದು ಆಸ್ಪೆಕ್ಟ್ಗಳಿದೆ. ನಮ್ಮ ಮೊದಲನೆಯ ಯುನೀಕ್ ಬಯೋಸ್ಫಿಯರ್ ರಿಸರ್ವ್ ನೀಲಗಿರೀಸ್. ಸೊ ಹಾಗಾಗಿ ಇದು ಭಾಳ ಮುಖ್ಯವಾದ ಸ್ಥಳ, ಮುಖ್ಯವಾದ ಜಾಗ. ಇದ್ರ ಬಗ್ಗೆ ಜನಕ್ಕೆ ತಿಳುವಳಿಕೆ ಬರಬೇಕು. ಜನ ಏನಿದೆ ಇದರಲ್ಲಿ ಸ್ಪೆಷಲ್ಲು ಅಂತ ಗಮನಿಸಬೇಕು. ಅಂದರೆ ನಾವು ಅದನ್ನ ಒಂದು ಸ್ವಲ್ಪ ಡಾಕ್ಯುಮೆಂಟ್ ಮಾಡಬೇಕು. ಸೊ ಇಲ್ಲಿ ಇರುವಂಥ ಪ್ರಾಣಿಗಳು ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗೋದಿಲ್ಲ, ನೀಲಗಿರೀಸಲ್ಲಿ ಮಾತ್ರ ಸಿಗೋದು. ಸೊ ಅಂಥ ಪ್ರಾಣಿಗಳು ನಾವು ಸಂಶೋಧನೆ ಮಾಡಿ ಅದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿ ಅದರದ್ದು ಕತೆಗಳೆಲ್ಲ ತೊಗೊಂಡು ಈ ಡಾಕ್ಯುಮೆಂಟ್ರಿ ಮಾಡಿರೋದು. ಸೊ ಸ್ಟಾರ್ ಕ್ಯಾಸ್ಟ್ ಅನ್ನುವಂಥದ್ದು ಒಂದು ಸಿನಿಮಾ ಅನ್ನುವಂಥದ್ದು ಬಂದಾಗ ಬರುತ್ತೆ. ಆದರೆ ಡಾಕ್ಯುಮೆಂಟ್ರಿ ಅನ್ನೋದು ಬಂದಾಗ ಏನೇನೆಲ್ಲ ವಿಚಾರ ಇಲ್ಲಿ ಬೇರೆ ಯಾವ ರೀತಿ ಇಲ್ಲಿ ಅಳವಡಿಸ್ಕೊಳುತ್ತೆ, ಜೊತೆಗೆ ರಿಸರ್ಚ್ ನೀವು ಹೇಳಿದ್ರಿ 3 ವರ್ಷದಿಂದ ನಡೀತಿದೆ ಅನ್ನುವಂಥದ್ದು. ನೀಲಗಿರೀಸ್ ಮೇಲೇ ಯಾಕೆ? ಸೊ ನೀಲಗಿರೀಸ್ ಮೇಲೆ ಯಾಕೆ ಅಂದರೆ ಅದು ಈ ಥರ ಜಾಗ ನಮ್ಮ ಪೂರ ಇಂಡಿಯಾನಲ್ಲೇ ಫುಲ್ ಯುನೀಕ್. ಇಂಡಿಯಾ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲೇ ಯುನೀಕ್ ಜಾಗ ಇದು. ಒಂದು ಸ್ಟಡಿನಲ್ಲಿ ಈ ಫುಲ್ ಪ್ರಪಂಚದಲ್ಲಿ 36 ಭಾಳ ಅದ್ಭುತವಾದ ಸ್ಥಳಗಳಿದೆ. ಅದರಲ್ಲಿ ನಮ್ಮ ಪಶ್ಚಿಮ ಘಟ್ಟ ನೀಲಗಿರಿ ಒಂದು. ಈ ಜಾಗ ಯಾಕೆ ಅಷ್ಟು ಸ್ಪೆಷಲ್ ಅಂದರೆ ಇಲ್ಲಿ ಇರುವಂತಹ ಕಪ್ಪೆ ಆಗಲಿ, ಹಾವಾಗಲಿ, ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಆಗಲಿ ಬೇರೆ ಎಲ್ಲೂ ಸಿಗೋದಿಲ್ಲ. ಬೇರೆ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗೋದಿಲ್ಲ, ಇಲ್ಲಿ ಮಾತ್ರ ಸಿಗೋದು. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಜನಕ್ಕೆ ತಿಳುವಳಿಕೆ ಬರಲಿ ಅಂತ ನಾವು ಇದು ಎಜುಕೇಷನಲ್ ಡಾಕ್ಯುಮೆಂಟ್ರಿ ಅಂತ ಶುರು ಮಾಡಿದ್ವಿ. ಮೂಲತಃ ನಿಮ್ಮ ಹಿನ್ನೆಲೆ ಏನು ಮಾಡ್ಕೊಂಡಿದ್ರಿ, ಜೊತೆಗೆ ಈ ಡಾಕ್ಯುಮೆಂಟ್ರಿ ಮಾಡಬೇಕಂತ ನಿಮಗೆ ಯಾಕೆ ಅನ್ನಿಸ್ತು? ಇದಕ್ಕಿಂತ ಮುಂಚೆ ನಾನು ನ್ಯಾಷನಲ್ ಜಿಯೋಗ್ರಾಫಿಕ್ ಜೊತೆ ತುಂಬ ಡಾಕ್ಯುಮೆಂಟ್ರಿಗಳು ಮಾಡಿದ್ದೆ. ನಮ್ಮ ಹುಲಿ, ಚಿರತೆ ಅದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ರಿ ಮಾಡಿದ್ವಿ. ಅದ್ರ ಬಗ್ಗೆ ಎಲ್ಲ ಭಾಳ ಇಂಟ್ರೆಸ್ಟ್ ಇತ್ತು ಚಿಕ್ಕ ವಯಸ್ಸಿಂದ. ಸೊ ಹಾಗೆ ಬೆಳ್ಕೊಂಡು ಅದು ಫೋಟೋಗ್ರಫಿಯಿಂದ ಶುರು ಆಯಿತು. ಫೋಟೋಗ್ರಫಿಯಿಂದ ಮುಂದಕ್ಕೆ ಬಂದು ಈಗ ವಿಡಿಯೋ ಡಾಕ್ಯುಮೆಂಟ್ರಿ ಅಂತ ಮಾಡಿ ಈ ಪ್ರಾಣಿಗಳ ಬಗ್ಗೆ ಕತೆಗಳು ವಿಡಿಯೋನಲ್ಲಿ ಡಾಕ್ಯುಮೆಂಟ್ ಮಾಡಿ ತೋರಿಸೋದು. ಸೊ ಹಾಗಾಗಿ ನಮ್ಮ ನೀಲಗಿರೀಸ್ ಬಗ್ಗೆ ಯಾವುದು ಎಲ್ಲ ಹುಡುಕಿದ್ವಿ, ಯೂಟ್ಯೂಬಲ್ಲಿ ಹುಡುಕಿದ್ವಿ, ಎಲ್ಲ ಕಡೆ ಹುಡುಕಿದ್ವಿ. ಈ ಜಾಗ ಇಷ್ಟು ಸ್ಪೆಷಲ್ ಜಾಗ ಆಗಿದ್ದರೂ ಈ ಒಂದು ಫೀಚರ್ ಡಾಕ್ಯುಮೆಂಟ್ರಿ ಅಂತ ಎಲ್ಲೂ ಸಿಗಲಿಲ್ಲ. ಮತ್ತು ಇನ್ನೊಂದೇನೆಂದರೆ ಅಲ್ಲಿ ತುಂಬ ಸ್ಕೂಲ್ಗಳೆಲ್ಲ ಇದೆ, ಮಕ್ಕಳೆಲ್ಲ ಇದ್ದಾರೆ. ಸೊ ಎಲ್ಲ ಮಕ್ಕಳಿಗೆ ಆ ತಿಳುವಳಿಕೆ ಬರಲಿ ಅಂತ ರೋಹಿಣಿ ಮೇಡಮ್ ಅವರು, ಅವ್ರ ಫಿಲಾಂಥ್ರಪಿ ಇದೆ, ರೋಹಿಣಿ ನೀಲಕಣಿ ಫಿಲಾಂಥ್ರಪೀಸ್ ಅಂತ, ಎಜುಕೇಷನ್ ಬಗ್ಗೆ ಭಾಳ ಫೋಕಸ್ ಕೊಡ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ಅಂತ ಒಂದು ಎಜುಕೇಷ್ನಲ್ ಡಾಕ್ಯುಮೆಂಟ್ರಿ, ಬೋರಿಂಗ್ ಆಗಿರಬಾರ್ದು, ಒಂದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿರಬೇಕು. ಏನೇನಿದೆ ಅಂತ ಅವ್ರಿಗೂ ಒಂದು ಸ್ವಲ್ಪ ಇಷ್ಟು ಅದ್ಭುತವಾದದ್ದು ಇಲ್ಲಿದೆಯಾ ಅಂತ ಗಮನಕ್ಕೆ ಬರಬೇಕು. ಅಂದರೆ ನಾವು ಅಷ್ಟೇ ಚೆನ್ನಾಗಿ ಅದರದ್ದು ಡಾಕ್ಯುಮೆಂಟ್ ಮಾಡಬೇಕು. ಸೊ ಆ ಇಂಟ್ರೆಸ್ಟಲ್ಲಿ ಆ ಒಂದು ಫೋಕಸ್ ಇಟ್ಕೊಂಡು 3 ವರ್ಷದಲ್ಲಿ ನಮ್ಮ ಫೆಲಿಸ್ ಕ್ರಿಯೇಷನ್ಸ್ ಟೀಮ್, ನಮ್ಮ ಫೆಲಿಸ್ ಕ್ರಿಯೇಷನ್ಸ್ ತಂಡ ಅಲ್ಲೇ ಇದ್ಕೊಂಡು ನೀಲಗಿರೀಸಲ್ಲಿ ಈ ಡಾಕ್ಯುಮೆಂಟ್ರಿನ ಮಾಡಿದ್ವಿ. ಏನು ಇನ್ಸ್ಪೈರ್ ಆಯಿತು ನಿಮಗೆ ಡಾಕ್ಯುಮೆಂಟ್ರಿ ಇದನ್ನೇ ಮಾಡಬೇಕು ಅನ್ನೋವಂಥದ್ದು? ಯಾಕಂದರೆ ನೀವು ಬೇರೆ ಬೇರೆ ರೀತಿಯಲ್ಲೂ ಮಾಡಬಹುದಿತ್ತು, ಬಟ್ ವನ್ಯಜೀವಿನೇ ನೀವು ಆಯ್ಕೆ ಮಾಡ್ಕೊಂಡಿರೋವಂಥದ್ದು ಒಂದು. ಆದರೆ ಈ ಹಿಂದೆ ಗಂಧದ ಗುಡಿ ಅನ್ನುವಂಥ ಸಿನಿಮಾ ಅಂದರೆ ಅದು ಕೂಡ ಡಾಕ್ಯುಮೆಂಟ್ರಿ ಆಗಿತ್ತು, ನೋಡಿದ್ರೆ ಅದೇನಾದರೂ ಒಂದು ಸ್ವಲ್ಪ ಸ್ಫೂರ್ತಿ ಆಯಿತಾ, ಹೇಗೆ? ಹೌದು, ಅದೇ ಥರ ಅದು ಕೂಡ ನಮ್ಮ ಪುನೀತ್ ಅವರು, ಅಮೋಘ್ ಅವರು ಎಲ್ಲ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಸುಂದರವಾದ ಜಾಗಗಳನ್ನೆಲ್ಲ ತೋರಿಸಿ, ನಮ್ಮ ಕಾಳಿಂಗ ಸರ್ಪ ಎಲ್ಲ ತೋರಿಸಿ ಜನಕ್ಕೆ ಒಂದು ಸ್ವಲ್ಪ ತಿಳುವಳಿಕೆ ಬರಲಿ, ಕಾನ್ಸರ್ವೇಷನ್ ಅನ್ನೋದಿರಲಿ. ಈ ಜಾಗಗಳು ನಮ್ಮ ನೀರು, ನಮ್ಮ ಒಳ್ಳೆ ಗಾಳಿ ಇದೆಲ್ಲ ಪ್ರೊಟೆಕ್ಟ್ ಮಾಡೋ ಜಾಗಗಳಿದು. ಸೊ ಅದರಲ್ಲಿ ಏನೇನು ಸ್ಪೆಷಲ್ ಇದೆ ಅನ್ನೋದನ್ನ ಒಂದು ಸ್ವಲ್ಪ ನಾವು ತೋರಿಸ್ಬೇಕು. ಜನಕ್ಕೆ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಬರಬೇಕು. ಎಜುಕೇಷನ್ ಬಂದರೆ ಇನ್ಸ್ಪಿರೇಷನ್ ಬರುತ್ತೆ, ಇನ್ಸ್ಪಿರೇಷನ್ ಬಂದರೆ ಅದೊಂದು ಸ್ವಲ್ಪ ಎಲ್ಲ ಪ್ರೊಟೆಕ್ಟ್ ಮಾಡೋಕ್ಕೆ ಆ ಭಾವನೆ ಬರುತ್ತೆ.
ಸೊ ಹಾಗಾಗಿ ನಮಗೂ ಆ ಇನ್ಸ್ಪಿರೇಷನಿಂದ ಶುರು ಮಾಡಿಕೊಂಡು ಈ ಡಾಕ್ಯುಮೆಂಟ್ರಿನ ಮಾಡಿದ್ವಿ. ಈಗ ಜುಲೈ 18ಕ್ಕೆ ರಿಲೀಸ್ ಆಗ್ತಾ ಇದೆ, ಎಲ್ಲೆಲ್ಲಿ ರಿಲೀಸ್ ಆಗ್ತಾ ಇದೆ, ಯಾವ ರೀತಿ ಪ್ಲಾನಿಂಗ್ಸ್ ಮಾಡ್ಕೊಂಡಿದ್ದೀರಾ ರಿಲೀಸ್ ಅನ್ನೋವಂಥದ್ದು. ಜೊತೆಗೆ ಜುಲೈ 18ಕ್ಕೆ 2 ಮೇಜರ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಕನ್ನಡದ್ದು. ಜೂನಿಯರ್ ಅನ್ನೋಂಥದ್ದು ಒಂದು ಸಿನಿಮಾ, ಜನಾರ್ದನ್ ರೆಡ್ಡಿ ಅವರ ಪುತ್ರ ಅದು. ಇನ್ನೊಂದು ಎಕ್ಕ ಸಿನಿಮಾ ಯುವರಾಜ್ ಕುಮಾರ್ ಅವ್ರದ್ದು. ಇದ್ರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ರಿ ಕೂಡ ಬರ್ತಾ ಇದೆ. ಸೊ ಥಿಯೇಟರ್ ವೈಸ್ ಯಾವ ರೀತಿ ಪ್ಲಾನ್ ಆಗಿದೆ, ಮಲ್ಟಿಪ್ಲೆಕ್ಸ್ ಎಷ್ಟು? ನಮ್ಮದು ನಮ್ಮದು ಕನ್ನಡ ಫಿಲ್ಮ್ ಸ್ಕ್ರೀನಿಂಗಲ್ಲಿ ನಮ್ಮದು ಎಲ್ಲ ಭಾಳ ಬೇರೆ. ಸೊ ನಮ್ಮದು ಆಡಿಯನ್ಸೇ ಒಂದು ಸ್ವಲ್ಪ ಬೇರೆನೂ ಇರ್ಬೋದು. ಆದರೆ ಇದು ಫುಲ್ ಇಂಡಿಯಾನಲ್ಲಿ ರಿಲೀಸ್ ಆಗ್ತಾಯಿದೆ. 50 ಸ್ಕ್ರೀನಲ್ಲಿ 11 ಸಿಟಿಗಳಲ್ಲಿ ನೀಲಗಿರೀಸ್ ರಿಲೀಸ್ ಆಗ್ತಾಯಿದೆ. ಸೊ ನಮ್ಮ ಈ ಕನ್ನಡ ನಾಡಲ್ಲಿ ಮೈಸೂರಲ್ಲಿ ಮತ್ತು ಇನ್ನೊಂದೇನೆಂದರೆ ಇದು ಬೆಂಗಳೂರು ಮೈಸೂರಲ್ಲಿ ಮೇನ್ ಇಲ್ಲಿ ಕರ್ನಾಟಕದಲ್ಲಿ ಲಾಂಚ್ ಆಗೋದು. ಆದರೆ ಸುಮಾರು ಕಡೆಯಿಂದ ಮಕ್ಕಳು ಬರ್ತಾ ಇದ್ದಾರೆ, ಸ್ಕೂಲ್ ಮಕ್ಕಳು ಈ ಡಾಕ್ಯುಮೆಂಟ್ರಿನ ನೋಡೋದಕ್ಕೆ. ಸೊ 10,000 ಮಕ್ಕಳು ಬೇರೆ ಬೇರೆ ಕಡೆ, ಹೈದರಾಬಾದು, ರಾಯಚೂರು, ಬೀದರು, ಸುಮಾರು ಕಡೆಯಿಂದ ಮಕ್ಕಳೆಲ್ಲ ಬಂದು ಇದ್ರದ್ದು ಒಂದು ಸ್ವಲ್ಪ ಆ ಎಕ್ಸ್ಪೀರಿಯನ್ಸ್ ಬರಬೇಕು. ಇದು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ಎಲ್ಲ ಆ ಇಂಪ್ಯಾಕ್ಟು ಹಾಗೇ ಇರುತ್ತೆ. ಸೊ ಹಾಗಾಗಿ ನಮ್ಮ ಜನರಲ್ ಪಬ್ಲಿಕ್ಕು ಬಂದು ನೋಡಲಿ, ಆನಂದಿಸಲಿ, ಒಂದು ಸ್ವಲ್ಪ ತಿಳುವಳಿಕೆ ಬರಲಿ, ಎಜುಕೇಷನ್ ಆಗಲಿ, ಎಂಟರ್ಟೈನ್ಮೆಂಟು ಆಗುತ್ತೆ. ಈ ಎಲ್ಲರಿಗೂ ಇಷ್ಟ, ನೇಚರ್ ಪರಿಸರ ಅಂದರೆ ಎಲ್ಲರಿಗೂ ಇಷ್ಟ. ಸೊ ಇದನ್ನು ಒಂದು ದೊಡ್ಡ ಸ್ಕ್ರೀನಲ್ಲಿ ತೋರಿಸಿದ್ರೆ ಇನ್ನೂ ಜಾಸ್ತಿ ಆ ಹೊಂದಿಕೆ ಬರುತ್ತೆ ಅಂತ ಮಾಡ್ತಾ ಇರೋದು. ಎಷ್ಟು ನಿಮಿಷ ಇದೆ ಟೋಟಲ್ ನಿಮ್ಮ ಡಾಕ್ಯುಮೆಂಟ್ರಿ, ಎಷ್ಟು ನಿಮಿಷ ಇದೆ ಅಂತ? ಇದು 75 ಮಿನಿಟ್, 75 ನಿಮಿಷ ಡಾಕ್ಯುಮೆಂಟ್ರಿ. ಬ್ರೇಕ್ ಅನ್ನೋಂಥದ್ದಿಲ್ಲ, ಕಂಟಿನ್ಯೂ? ಇದು ಇಲ್ಲ, ಒಂದು ಇಂಟರ್ಮಿಷನು ಬರುತ್ತೆ ಮಧ್ಯ. ಹೌದು. ಈಗ ಫೈನಲಿ ವನ್ಯಜೀವಿ ಅಂದಿದ ತಕ್ಷಣ ಏನೇನೆಲ್ಲ ತೋರಿಸ್ಬಹುದು, ಏನೇನೆಲ್ಲ ತೋರಿಸಿದ್ರಿ? ಜೊತೆಗೆ ನಿಮ್ಮ ಒಂದು ಟೀಮ್ ಬಗ್ಗೆ ಹೇಳೋದಾದರೆ, DOP ಯಾರ್ಯಾರು ವರ್ಕ್ ಮಾಡಿದ್ದಾರೆ, ಏನೇನೆಲ್ಲ ಕೆಲಸಗಳು ಆಯಿತು, ಎಷ್ಟು ದಿನ ತೆಗೆದುಕೊಂಡ್ರಿ ಶೂಟ್ ಮಾಡೋಕ್ಕೆ? ಈ ಡಾಕ್ಯುಮೆಂಟ್ರಿ ಬಂದು ಆಲ್ಮೋಸ್ಟ್ 2.5 ವರ್ಷ ಶೂಟಿಂಗ್ ನಡೀತು ಕಾಡಲ್ಲಿ. ಕರ್ನಾಟಕ, ಕೇರಳ, ತಮಿಳುನಾಡು, ಇದು 3 ಸ್ಟೇಟಲ್ಲೂ ಇದೆ, ತಮಿಳುನಾಡು ಒಂದೇ ಅಲ್ಲ. ಸೊ ಹಾಗಾಗಿ ನಮ್ಮ ಟೀಮ್ ಬಂದು, ನಮ್ಮ ತಂಡ ಇಲ್ಲಿ ಎಲ್ಲರೂ ಇದ್ದಾರೆ. DOP, ಕ್ಯಾಮ್ರಾಮ್ಯಾನು, ಅಸಿಸ್ಟೆಂಟ್ ಪ್ರೊಡ್ಯೂಸರು. ಡಾಕ್ಯುಮೆಂಟ್ರಿ ಮಾಡೋದು ಭಾಳ ಕಷ್ಟದ ಕೆಲಸ, ಯಾವುದೇ ಚಲನಚಿತ್ರ ಮಾಡೋದು ಭಾಳ ಕಷ್ಟದ ಕೆಲಸ. ಈ 75 ನಿಮಿಷ ಮಾಡೋದಕ್ಕೆ ನಾವು ಕಮ್ಮಿ ಅಂದರೆ ಒಂದು 400 ಅವರ್ಸ್ಗಿಂತ ಜಾಸ್ತಿ ಫುಟೇಜ್ ತೆಗೆದಿರ್ಬೋದು. ಯಾಕಂದರೆ ನಮ್ಮ ಆ್ಯಕ್ಟರ್ಗಳು ಟೈಮಿಗೆ ಬರೋದಿಲ್ಲ, ಅದೇ ಟೈಮ್ ಅವ್ರದ್ದೇ ಟೈಮ್ ಇರುತ್ತೆ. ಒಂದು ಹುಲಿ ನೋಡಬೇಕಂದ್ರೆ 1 ತಿಂಗಳು ಕಾಯಬೇಕು. ಸೊ ಟೈಮು ತೊಗೊಳುತ್ತೆ. ಸೊ ನಮ್ಮದು 2 ವರ್ಷ ತೊಗೊಳ್ತು ಈ ಡಾಕ್ಯುಮೆಂಟ್ರಿನ ಶೂಟ್ ಮಾಡಿ. ಅದಾದಮೇಲೆ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಆಲ್ಮೋಸ್ಟ್ 3 ವರ್ಷ ತೊಗೊಳ್ತು. ಈಗ ನೀವು ಹೇಳಿದ್ರಿ ಒಂದು ಹುಲಿ ನೋಡೋಕೆ 1 ತಿಂಗಳು ತೆಗೆದುಕೊಳ್ಳುತ್ತೆ ಟೈಮ್ ಅನ್ನುವಂಥದ್ದು. ಸೊ ಮೋಸ್ಟ್ ಚಾಲೆಂಜಿಂಗ್ ಅನ್ನುವಂಥದ್ದು ಯಾವುದಿತ್ತು? ಯಾವ ಒಂದು ವೈಲ್ಡ್ ಅನಿಮಲ್ ನಿಮಗೆ ಲೈಕ್ ಇದನ್ನು ಒಂದು ಫೋಟೋದಲ್ಲಿ ಫೋಟೋಜೆನಿಕ್ ಆಗಿ ಬೇರೆ ಥರ ಇರುತ್ತೆ, ರಿಯಲ್ ಆಗಿ ನೋಡೋಕ್ಕೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾದರೂ ನೀವೇನಾದರೂ ನೋಡ್ಕೊಂಡು ಹೋಗಿದ್ರಾ, ಲರ್ನ್ ಮಾಡಿದ್ರಾ, ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರಾ? ಹೌದು, ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡೋಕ್ಕೇ ಒಬ್ಬರಿದ್ದಾರೆ. ಅವರು ರಿಸರ್ಚ್ ಮಾಡಿ ಇದನ್ನು ಹೋಗಿ ತೆಗಿಬೇಕು ಅಂತ ಹೇಳ್ತಾರೆ. ಇವಾಗ ಈ ಕರಿ ಚಿರತೆ ಅಂತ ಬ್ಲ್ಯಾಕ್ ಮ್ಯಾಂಥರ್ ಅನ್ನೋದು ಭಾಳ ರೇರು. ಸೊ ಅದನ್ನು ಫಿಲ್ಮಿಂಗ್ ಮಾಡೋಕ್ಕೆ ಆಲ್ಮೋಸ್ಟು ನಮ್ಮ ತಂಡ ಬಂದು ಅಲ್ಲೇ ಕ್ಯಾಂಪ್ ಮಾಡಿಕೊಂಡು ಅದೇ ಜಾಗದಲ್ಲಿ ಇದ್ಕೊಂಡು ಸುಮಾರು ತಿಂಗಳಲ್ಲಿ ಒಂದು ಸ್ವಲ್ಪನೇ ಸಿಕ್ಕಿದ್ದು. ಆದರೂ ಅದ್ರದ್ದು ಟೀ ಎಸ್ಟೇಟಲ್ಲಿ ಜನರ ಜೊತೆ ಹೇಗೆ ಹೊಂದ್ಕೊಳ್ಳುತ್ತೆ, ಲೇಬರ್ ಅವರು ಹೇಗೆ ಬರ್ತಾರೆ ಹೋಗ್ತಾರೆ, ಆದರೂ ಅವ್ರಿಗೆ ಕಾಣಿಸ್ಕೊಳ್ದೇ ಜೀವನ ಮಾಡುತ್ತೆ ಈ ಪ್ರಾಣಿಗಳು. ಈ ಟೀ ಎಸ್ಟೇಟ್ ಮಧ್ಯೆ ಇಷ್ಟು ಪ್ರಾಣಿಗಳಿದೆಯೇ ಅಂತಲೇ ಅದೇ ಒಂದು ಆಶ್ಚರ್ಯ. ಸೊ ಗ್ರೇಟ್ ಹಾರ್ನ್ಬಿಲ್ ಆಗಲಿ, ನಮ್ಮ ಗೋರ್ ಆಗಲಿ, ಕರಡಿ ಆಗಲಿ, ಎಲ್ಲನೂ ಇನ್ಕ್ಲೂಡ್ ಮಾಡಿದ್ದೀವಿ ಡಾಕ್ಯುಮೆಂಟ್ರಿನಲ್ಲಿ. ಈ ಸಂದರ್ಭದಲ್ಲಿ ಶೂಟ್ ಅನ್ನುವಂಥ ಸಂದರ್ಭದಲ್ಲಿ ಒಂದೊಂದ್ಸಲ ಅಟ್ಯಾಕ್ ಅನ್ನುವಂಥದ್ದು ಈ ರೀತಿ ಆಗುತ್ತೆ. ಸೇಫ್ಟಿ ಮೆಷರ್ಸ್ ಎಲ್ಲ ತೆಗೆದುಕೊಂಡಿದ್ರೆ ಏನಾದರೂ ಅಟ್ಯಾಕ್ ಆಗಿತ್ತಾ? ನಮ್ಮ ತಂಡದಲ್ಲಿ ಎಲ್ಲರಿಗೂ ಈ ಪ್ರಾಣಿಗಳ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಾಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎಷ್ಟು ದೂರ ಇರಬೇಕು, ತುಂಬ ಹತ್ತಿರ ಹೋಗಬಾರ್ದು. ಸೊ ಹಾಗಾಗಿ ನಮ್ಮ ಸೇಫ್ಟಿನಲ್ಲಿದ್ವಿ. ಸೊ ಆ ಥರದ್ದು ಏನೂ ಆಗಿಲ್ಲ, ಒಳ್ಳೆಯದಕ್ಕೇ. ಈ ಜಾಗದಲ್ಲಿ ಮೋಸ್ಟ್ ಡೇಂಜರಸ್ ಅಂದರೆ ನಮ್ಮ ಕರಡಿ ಬಂದು ಅದಕ್ಕೆ ಕಣ್ಣು ಕಾಣಲ್ಲ, ಮೂಗು ಇಲ್ಲ, ಕಿವಿನೂ ಕೇಳಿಸಲ್ಲ ಜಾಸ್ತಿ. ಸೊ ಯಾವಾಗ ತುಂಬ ಹತ್ತಿರ ಬಂದುಬಿಡುತ್ತೆ ಫುಲ್ ಅಟ್ಯಾಕ್ ಆಗಿ ಹೋಗುತ್ತೆ. ಅದ್ರ ಜೊತೆ 1-2 ಸತಿ ಘಟನೆಗಳು ನಡೀತು. ಅದೇ ಭಾಳ ಅಷ್ಟು ಡೇಂಜರಸ್ ಅಲ್ಲ. ಒಂದು ಸ್ವಲ್ಪ ಎನ್ಕೌಂಟರ್ ಆಯಿತು, ಅದೇ ಎಲ್ಲ ಸೇಫ್ಟಿನಲ್ಲೇ ಎಲ್ಲ ಹಿಂದೆಗಡೆ ಬಂದರು. ಸೊ ಏನೂ ಆಗಿಲ್ಲ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಎಷ್ಟು ದಿನವರೆಗೂ ತೆಗೆದುಕೊಂಡಿದ್ರಿ? ಅವ್ರು ಯಾವ ರೀತಿ ಸೇಫ್ಟಿ ಮೆಷರ್ಸ್ ನಿಮಗೆ ಹೇಳಿದ್ರು, ಜೊತೆಗೆ ಪ್ರೊಟೆಕ್ಷನ್ ಯಾವ ರೀತಿ ಅವ್ರ ಕಡೆಯಿಂದ ಕೊಟ್ಟಿದ್ರು? ಆ ಥರ ಹೆಚ್ಚಾಗಿ ನಮ್ಮಲ್ಲಿ ನಾವು ಗಮನ ಕೊಡಬೇಕು,
ಸುಮ್ಮನೆ ಬೇರೆ ಮಾತಾಡಿಕೊಂಡು ಎಲ್ಲ ಹೋದರೆ ಎಲ್ಲೇ ಇದ್ದರೂ ನಮ್ಮ ಟ್ರಾಫಿಕಲ್ಲೇ ಏನಾರು ಆಗುತ್ತೆ. ಸೊ ಆ ಥರ ಬೇರೆಯವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿನೂ ಬಿಡೋದಕ್ಕಾಗೋದಿಲ್ಲ. ಸೊ ಇದೆಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿನಲ್ಲಿ ನಾವು ಕಾಡಲ್ಲಿ, ಟೀ ಎಸ್ಟೇಟಲ್ಲಿ ಎಲ್ಲ ಕಡೆ ನಾವೇ ಓಡಾಡಿಕೊಂಡು ನಮ್ಮ ಲಿಮಿಟ್ಸ್ ಏನಿದೆಯೋ ಅದನ್ನು ನೋಡಿಕೊಂಡು ಸೇಫ್ಟಿಯಾಗಿ ಮಾಡಿದ್ವಿ. ಅದು ಭಾಳ ಮುಖ್ಯ. ಕಾಡಿಗೆ ಹೋದರೆ ಸೇಫ್ಟಿ ಅನ್ನೋದು ಭಾಳ ಮುಖ್ಯ. ಈಗ ಡಾಕ್ಯುಮೆಂಟ್ರಿ ಸಿನಿಮಾ ಅದರಲ್ಲೂ ಸಹ ವನ್ಯಜೀವಿ ಇರ್ಬೋದು, ಈ ರೀತಿ ಒಂದು ಫಾರೆಸ್ಟ್ ಬಗ್ಗೆ ನೀವೇನಾದರೂ ಅರಣ್ಯದ ಬಗ್ಗೆ ಮಾಡ್ತಾ ಇದ್ದೀರಾ, ವೈಲ್ಡ್ ಅನಿಮಲ್ಸ್ ಬಗ್ಗೆ ಮಾಡ್ತಾ ಇದ್ದೀರಾ ಅಂದಾಗ ಕೆಲವ್ರಿಗೆ ಆಸೆ ಇರುತ್ತೆ ಡಾಕ್ಯುಮೆಂಟ್ರಿ ಮಾಡಬೇಕು, ಬಟ್ ಐಡಿಯಾ ಇರೋದಿಲ್ಲ ಹೇಗೆ ಮಾಡಬೇಕು, ಆ ಪ್ರಾಸೆಸ್ ಹೇಗಿರುತ್ತೆ ಅಂತ. ಸೊ ಅದ್ರ ಬಗ್ಗೆ ಒಂದಷ್ಟು ಸಜೆಸ್ಟ್ ಮಾಡೋದಾದರೆ. ಸೊ ಈ ಮೊದಲು ಏನು ಇಂಪಾರ್ಟೆಂಟ್ ಅಂದರೆ ಆ ಪ್ರಾಣಿಗಳ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ತಗೊಂಡು ಆಮೇಲೆ ಮುಂದೆ ಹೆಜ್ಜೆ ಇಡಬೇಕು. ಅದೇನು ಗೊತ್ತಿಲ್ಲದೆ ಹೋದರೆ ಆವಾಗ ಏನಾರೋ ಅಪಘಾತ ಏನಾರೋ ಆಗ್ಬೋದು. ಸೊ ನಮ್ಮಲ್ಲಿ ಆ ರಿಸರ್ಚ್ ಅನ್ನೋದು ಭಾಳ ಮುಖ್ಯ. ಆಲ್ಮೋಸ್ಟು ಒಂದು 6 ತಿಂಗಳು ಬರೀ ಯಾವ್ಯಾವ ಪ್ರಾಣಿಗಳಿದೆ, ಯಾವ್ದನ್ನ ಡಾಕ್ಯುಮೆಂಟ್ ಮಾಡಬೇಕು ಅದನ್ನೆಲ್ಲ ಒಂದು ಸ್ವಲ್ಪ ಸ್ಕ್ರಿಪ್ಟ್ ಎಲ್ಲ ಬರ್ಕೊಂಡು ಅದ್ರ ಬಗ್ಗೆ ಎಲ್ಲ ಫಸ್ಟೇ ಮಾಡಿ ಆಮೇಲೆ ಹೋಗಿ ಅದನ್ನ ಡಾಕ್ಯುಮೆಂಟ್ ಮಾಡಿದ್ದು. ಸೊ ಎಲ್ಲನೂ ಡಾಕ್ಯುಮೆಂಟ್ ಮಾಡೋದಕ್ಕೂ ಆಗಲ್ಲ. ಸೊ ಫೋಕಸ್ ಸ್ಪೀಶೀಸ್ ಅಂತ ಇದೆ, ಯಾವುದು ಹೆಚ್ಚಾಗಿ ನಾವು ಫೋಕಸ್ ಮಾಡಬೇಕು ಅದ್ರ ಬಗ್ಗೆ ಮಾತ್ರ ನೋಡಿಕೊಂಡು ಮಾಡಿರೋದು. ಓವರಾಲ್ ನೀವು ನೀಲಗಿರೀಸಲ್ಲಿ ನೋಡಿದ್ದಾದರೆ ಎಷ್ಟು ವೈಲ್ಡ್ ಅನಿಮಲ್ಸ್, ನಂಬರ್ ಆಫ್ ಕೌಂಟ್ ಏನಾದರೂ ಇದೆಯಾ ನಿಮಗೆ ಅಂತ? ಅದು ಹೇಳೋದು ಭಾಳ ಕಷ್ಟ. ಇಷ್ಟು ಪಕ್ಷಿಗಳು, ಇಷ್ಟು ಪ್ರಾಣಿಗಳು, ಇಷ್ಟು ಕಪ್ಪೆ, ಇದು ಭಾಳಷ್ಟಿದೆ. ಸೊ ನಾವು ಅದನ್ನ ಕೌಂಟ್ ಅಂತ ಮಾಡಿಲ್ಲ. ಅದು ಯಾವ್ದು ಮುಖ್ಯವಾದದ್ದು ಯಾವ್ದು ಇದೆಯೋ ಅದ್ರ ಬಗ್ಗೆ ಯಾವ್ದಾದ್ರು ಕತೆಗಳಿದ್ರೆ ಆ ಕತೆಗಳನ್ನ ಡಾಕ್ಯುಮೆಂಟ್ ಮಾಡಿರೋದು. ಹೇಗಿತ್ತು ಸಿಟಿ ಲೈಫು, ಹೇಗಿತ್ತು ಆ ಕಡೆ 1-2.5 ವರ್ಷ ಶೂಟ್ ಮಾಡೋದು, ಹೇಗೆ ಅನ್ನಿಸ್ತು, ಯಾವ್ದು ಬೆಸ್ಟ್ ಅನ್ನಿಸ್ತು ನಿಮಗೆ? ಈಗ 1 ಅವರ್ ಟ್ರಾಫಿಕಲ್ಲಿ ಕೂತಿದ್ರೆ ಫಸ್ಟು ವಾಪಸ್ ಮತ್ತೆ ಕಾಡಿಗೆ ಹೋಗೋಣ ಅನಿಸುತ್ತೆ. ಫೈನಲಿ ಅವಾರ್ಡ್ ಕೂಡ ಬಂದಿರುವಂಥದ್ದು, ಸಿನಿಮಾ ರಿಲೀಸ್ಗೂ ಮೊದಲೇ ಅಂತಾರಾಷ್ಟ್ರೀಯ ಒಂದು ಮಟ್ಟದಲ್ಲಿ ಪ್ರಶಸ್ತಿ ಕೂಡ ಬಾಚಿಕೊಂಡಿದ್ದೀರಾ. ಸೊ ಯಾವ ರೀತಿ ನಾಮಿನಿ ಆಯಿತು, ಹೇಗೆಲ್ಲ ಆ ಪ್ರಾಸೆಸ್ ಆಯಿತು? ಇದು ಈಗ ಆಲ್ಮೋಸ್ಟ್ ಒಂದು 4 ಅವಾರ್ಡ್, ಇಂಟರ್ನ್ಯಾಷನಲ್ ಅವಾರ್ಡ್ಗಳು ಗೆದ್ದಿದೆ ಡಾಕ್ಯುಮೆಂಟ್ರಿ. ಅದು ನಮ್ಮ ತಂಡ ಅವ್ರಿಗೆ ಎಲ್ಲ ಭಾಳ ಖುಷಿಯಾಗುವಂಥ ಸುದ್ದಿ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಎಲ್ಲರೂ ನೋಡಿ ಇದಕ್ಕೆ ಅವಾರ್ಡ್ ಕೊಡ್ತಾ ಇದ್ದಾರೆ ಅಂದರೆ ಅದು ನಮ್ಮೆಲ್ಲರಿಗೂ ಖುಷಿ. ಸೊ ಬೇರೆ ದೇಶಗಳಲ್ಲಿ ಈ ಡಾಕ್ಯುಮೆಂಟ್ರಿನ ಸ್ಕ್ರೀನ್ ಮಾಡಿದ್ದೀವಿ. ಸೊ ಎಲ್ಲ ಜನಕ್ಕೆ ಅದು ಭಾಳ ಹೆಮ್ಮೆ ಅಂತ ವಿಷಯ. ನೆಕ್ಸ್ಟ್ ಬರುವಂಥ ಫಿಲ್ಮ್ ಫೆಸ್ಟ್, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟ್ ನಡೆಯುತ್ತೆ, ಅದಕ್ಕೆ ಏನಾದರೂ ಅಪ್ಲೈ ಮಾಡ್ತೀರಾ? ಹೇಗೆ ಏನಾದರೂ ಯೋಚನೆ ಇದೆಯಾ? ಇಲ್ಲ, ಆ ಥರದಂತ ಏನೂ ಇಲ್ಲ. ಇನ್ನು ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಡಾಕ್ಯುಮೆಂಟ್ರಿಗೆ? ಎಲ್ಲರ ಸಪೋರ್ಟ್ ಭಾಳ ಮುಖ್ಯ. ನಾವು ಇವಾಗ ಈ ಥರ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ದೊಡ್ಡ ಸ್ಕ್ರೀನಲ್ಲಿ ಸಿನಿಮಾನಲ್ಲಿ ಬರೋದು ಭಾಳ ರೇರು. ಜಾಸ್ತಿ ಇದು ಹೆಚ್ಚಾಗಿ ಬರೀ ಟೆಲಿವಿಷನಲ್ಲಿ ಮಾತ್ರ ಬರುತ್ತೆ. ಇದು 200-250 ರುಪೀಸ್ ಅದೇ ರೇಂಜಲ್ಲಿದೆ ಬೆಂಗಳೂರಲ್ಲಿ. ಬೇರೆ ಕಡೆ ಬೇರೆ ರೇಂಜಲ್ಲಿದೆ. ಸೊ ಎಲ್ಲರೂ ಬಂದು ಈ ಡಾಕ್ಯುಮೆಂಟ್ರಿನ ಸಪೋರ್ಟ್ ಮಾಡಬೇಕು, ಬಂದು ನೋಡಬೇಕು, ಬಂದು ಆನಂದಿಸ್ಬೇಕು, ಮಕ್ಕಳನ್ನ ಕರ್ಕೊಂಬರ್ಬೇಕು. ಅದೇ ಭಾಳ ಮುಖ್ಯ. ಈಗ ಮಲ್ಟಿಪ್ಲೆಕ್ಸ್ ಇರಬಹುದು, ಒಂದು ಮಲ್ಟಿಪ್ಲೆಕ್ಸಲ್ಲಿ ನಿಮ್ಮದು ಪ್ರೈಸ್ ಕ್ಯಾಪ್ ಅನ್ನೋದಾದರೆ ಒಂದು ಡಾಕ್ಯುಮೆಂಟ್ರಿಗೆ ಎಷ್ಟಿದೆ ಅಂತ? ಈಗ ಸಿಂಗಲ್ ಸ್ಕ್ರೀನ್ ಅದು ಬೇರೆ, ಬಟ್ ನೀವು ಹೆಚ್ಚಿನದಾಗಿ ಫೋಕಸ್ ಇರೋದೇ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಸೊ ಅಲ್ಲಿ ಎಷ್ಟಿದೆ? 200 ಅವ್ರು ಅದಕ್ಕೂ ಮೀರಿ ಏನಾದರೂ ಇದೆಯಾ? ಅದು ನನಗೆ ಹೆಚ್ಚಾಗಿ ಗೊತ್ತಿಲ್ಲ. ಅದೆಲ್ಲ ಅದ್ರ ಬಗ್ಗೆ ಎಲ್ಲ ನಾನು ನೋಡಿಲ್ಲ. ಡಿಸ್ಟ್ರಿಬ್ಯೂಟರ್ ನೋಡ್ಕೊಳ್ತಾರೆ ಅದೆಲ್ಲ. ಕೊನೆಯದಾಗಿ ಏನಂತ ಹೇಳಿದ್ರೆ, ಒಂದು ಡೆವಲಪ್ಮೆಂಟ್ ನಡೀತು, ಸರ್ಕಾರದಿಂದ ಒಂದು ಹೊಸ ಆದೇಶ ಬಂದಿದೆ. ಯಾವುದೇ ಸಿನಿಮಾ ಇರ್ಬೋದು, ಪರಭಾಷೆ ಇರ್ಬೋದು, ಕರ್ನಾಟಕದಲ್ಲಿ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ 200 ರೂಪಾಯಿ ಫಿಕ್ಸ್. ಅದಕ್ಕಿಂತ ಮೇಲೆ ಯಾವುದೇ ಸಿನಿಮಾ ಕೂಡ ರಿಲೀಸ್ ಆಗೋ ಹಾಗಿಲ್ಲ ಅನ್ನುವಂಥದ್ದು. ಸೊ ನಿಮ್ಮ ಡಾಕ್ಯುಮೆಂಟ್ರಿ ಕೂಡ ಅಪ್ಲೈ ಆಗಬಹುದೇನೋ ಅಂತ? ಆಗ್ಬೋದು. ಅದೆಲ್ಲ ಡಿಸ್ಟ್ರಿಬ್ಯೂಷನ್ ಅದು ನಾನು ನೋಡಿದೆ, ಸುದ್ದಿ ನೋಡಿದೆ. ಅದ್ರ ಬಗ್ಗೆ ಇನ್ನೂ ಓದಿಲ್ಲ. ಎಷ್ಟು ಖರ್ಚಾಗಿದೆ ಸರ್ ಅಂದಾಜು? ಡಾಕ್ಯುಮೆಂಟ್ರಿ ಮಾಡೋದು ಖರ್ಚಂದರೆ ಅದು ಲೆಕ್ಕ ಹಾಕೋದು ಭಾಳ ಕಷ್ಟ ಇದೆ. ಸೊ ಅಂದಾಜಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಒಂದು ಡಾಕ್ಯುಮೆಂಟ್ರಿ ಮಾಡೋದು. ಯಾಕಂದರೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಕಾಡಲ್ಲಿ. ಹೌದು, ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಿಷ್ಟು ನಿರ್ದೇಶಕ ಸಂದೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.